ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವೆನೇ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕುತ್ಕೊಂಡು ಕತೆ ಹೇಳ್ತಾರೆ. ಬನ್ನಿ, ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಕ್ರೈಮ್ ರಿಪೋರ್ಟರ್. ಮದುವೆಯ ಬಂಧ ಅನ್ನೋದು 7 ಜನ್ಮದ ಅನುಬಂಧ ಅಂತ ಅನ್ನೋ ಕಾಲ ಯಾವತ್ತೋ ಮುಗಿದು ಹೋಗಿದೆ. ಈಗ ಮದುವೆಯ ಸಂಬಂಧ 7 ದಿನ ನೆಟ್ಟಗಿರ್ದಿದ್ರೂ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಮದುವೆ ಅನ್ನೋದು ಪಕ್ಕಾ ಕಮರ್ಷಿಯಲ್ ಆಗ್ತಿದೆ. ಪ್ರತಿಯೊಂದು ಲೆಕ್ಕಾಚಾರ. ಅಷ್ಟಾಗಿದ್ರೂ ಹೇಗೋ ಸಹಿಸಿಕೊಂಡು ಬಿಡಬಹುದಿತ್ತು. ಆದರೆ ಮದುವೆ ಅನ್ನೋದು ಪಕ್ಕಾ ವ್ಯವಹಾರವಾಗಿ ಗಂಡ ಅನ್ನಿಸಿಕೊಂಡವನು ಕ್ಷಣ ಕ್ಷಣಕ್ಕೂ ಬದಲಾಗ್ತಾನೆ ಅಂದರೆ ಆಘಾತ ಆಗುತ್ತೆ. ಮೊನ್ನೆ ಧಾರವಾಡದ ಪೊಲೀಸರ ಕೈಗೆ ಸಿಕ್ಕವಳು ಲೆಕ್ಕ ಇಲ್ಲದಷ್ಟು ಮದುವೆ ಮಾಡ್ಕೊಂಡಿರೋ ಮಾಡರ್ನ್ ಮಹಾಸತಿ. ಒಂದು ಮದುವೆ ಎಷ್ಟು ಜನರ ಹೊಟ್ಟೆ ತುಂಬಿಸುತ್ತೆ ಅಲ್ವಾ? ವಾಲ್ಗ ಊದೋರು, ಪೆಂಡಾಲ್ ಹಾಕೋರು, ಅಡಿಗೆ ಮಾಡೋರು, ಹೀಗೆ ಎಷ್ಟೊಂದು ಜನ ದುಡುಕೋತಾರೆ. ಅದೇ ರೀತಿ ಮದುವೆಯಿಂದ ಮದುಮಗಳು ಮತ್ತವಳ ಹೆತ್ತವರ ಹೊಟ್ಟೆನೂ ತುಂಬುತ್ತಾ? ತಂದೆ ತಾಯಿ ಹೊಟ್ಟೆ ತುಂಬುತ್ತೋ ಇಲ್ವೋ? ಆದರೆ ಮದುವೆ ಮಾಡಿಸೋ ಏಜೆಂಟ್ಗಳು ಮತ್ತು ಮದುಮಗಳಿಗೆ ಮಾತ್ರ ಮದುವೆಯಿಂದ ಭರ್ಜರಿ ಕಮಾಯಿ ಇದೆ. ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿಂದಾನೆ ಮದುವೆ ಅನ್ನೋದು ಅವರ ಪಾಲಿಗೆ ಪಕ್ಕಾ ಬಿಸ್ನೆಸ್ ಆಗಿರೋದು. ಒಬ್ಬ ಹುಡುಗಿ 10 ಹುಡುಗರ ಕೈಲಿ ತಾಳಿ ಕಟ್ಟಿಸ್ಕೊಳ್ಳೋದು. ಈ ಸಲ ಧಾರವಾಡದ ಪೊಲೀಸರಿಗೆ ಸಿಕ್ಕಿಬಿದ್ದವಳಿಗೆ ಅದೆಷ್ಟು ಗಂಡಂದ್ರು ಅನ್ನೋದರ ಲೆಕ್ಕನೇ ಇಲ್ಲ. ಮೋಸ್ಟ್ಲಿ 35ನೇ ಅವನೋ 36ನೇ ಅವನೋ ಈ ಸುರೇಂದ್ರ ಚೋಪ್ರಾ. ಈತನ ಕಥೆ ಕೇಳಿದ್ರೆ ಅಯ್ಯೋ ಪಾಪ ಅನ್ಸತ್ತೆ. ಹೀಗೆ ಪೊಲೀಸ್ ಸ್ಟೇಷನ್ನಿಗೆ ಬಂದು ಕುಂತು ಕಷ್ಟ ಹೇಳ್ಕೊಳ್ಳೋ ಪರಿಸ್ಥಿತಿ ಬರಬಹುದು ಅಂತ ಈತ ಖಂಡಿತವಾಗಿಯೂ ಅಂದುಕೊಂಡಿರಲಿಲ್ಲ. ಈ ಚೋಪ್ರಾ ಮೊಟ್ಟ ಮೊದಲ ಸಲ ಧಾರವಾಡಕ್ಕೆ ಬಂದಿಳಿದದ್ದು ಈಕೆಯನ್ನ ನೋಡೋದಕ್ಕೆ. नखरवाली देखने में देख लो है कैसी भोली भाली, अजनबी ये छोरियां दिल पे डाले डोरियां, अजनबी ये छोरियां दिल पे डाले डोरियां, मन की काली वो तो कोई और थी जो आंखों से समा गई दिल में. ಅದೆಂಥ ಮಾಯಕ ಮುಖ ನೋಡ್ರಿ. ಈ ಭೋಲಿ ಭಾಲಿ ನೋಟಕ್ಕೆ ನೋಡದವರು ಬೇಡ ಅನ್ನೋದಿಲ್ವೇನೋ? ಅದು ಅಲ್ಲದೆ ಈಕೆ ಬಾಯಲ್ಲಿ ಪಕ್ಕಾ ಸಂಪ್ರದಾಯಸ್ಥರು ಹೇಳೋ ಶ್ಲೋಕ ಒಂದನ್ನ ಕೇಳಿಬಿಟ್ರಂತೂ ನೋಡೋದಕ್ಕೆ ಬಂದ ಹುಡುಗ ಛಟ್ ಮಾಂಗ್ ಫಟ್ ಶಾದಿ ಅಂತ ಅಂದುಬಿಡ್ತಾನೆ. ಹಂಗಾಗಿನೇ ರಾಜಸ್ಥಾನದ ಶ್ರೀಮಂತ ವರ್ತಕ ಸುರೇಂದ್ರ ಚೋಪ್ರಾ ಮೊನ್ನೆ ಮಾತುಕತೆಗೆ ಅಂತ ಬಂದವನು ಮದುವೆ ಮಾಡಿಕೊಂಡೇ ಹೋಗಿದ್ದ. 3 महीने पहले एजेंट के थ्रू से हुआ था शादी मेरा. तो उस हिसाब से लड़की को देखने के लिए यहाँ पे आया था. एजेंट ने बोला था यस या नो जो भी हो जो मेरे को डिटेल दे देना. यहाँ पे आया, केसी पार्क के अंदर देख के वापिस चले गए. 9 तारीख को वहाँ पे आए थे, 9/2/2011 को. 10 तारीख को वहाँ पे आए, 11 तारीख को देखे, रेस्ट किए, 12 तारीख को शादी हुआ मेरा. ಮದುವೆ ಅನ್ನೋದು ಸುಖ ಸುಮ್ಮನೆ ಆಗಿ ಹೋಗ್ಲಿಲ್ಲ. ಹುಡುಗನ ಮುಂದೆ ಹುಡುಗಿ ನಿಲ್ಲಬೇಕು ಅಂದ್ರೆ ಮೊದಲು ಡೀಲ್ ಮುಗಿಬೇಕು. ವಧು ದಕ್ಷಿಣೆಯ ಅಮೌಂಟು ಹೆಣ್ಣಿನ ಕಡೆಯವರ ಮುಂದಿಡಬೇಕು. ಅದರ ಬಗ್ಗೆ ಒಂದು ಸ್ವಲ್ಪನೂ ಯೋಚನೆ ಮಾಡೋದಕ್ಕೆ ಹೋಗದೆ ಖುಷಿಯಿಂದ ದುಡ್ಡು ಎಣಿಸ್ಕೊಟ್ಟಿದ್ದ ಚೋಪ್ರಾ. 1,40,000 रुपया दिया था. कब? मैरिज के दिन. किसको? रत्ना को. और जयश्री को? कोई रत्ना थी, जयश्री थी और जयश्री की मदर थी. तीनों जन साथ में थे. तीनों जन को साथ में अंडर रख के पैसा दिया था. ಅಷ್ಟಾಗ್ತಿದ್ದ ಹಾಗೆ ಹುಡುಗಿನ ಕರ್ಕೊಂಡು ಬಂದು ಫಟಾಫಟ್ ಹಾರ ಹಾಕ್ಸಿದ್ರು, ತಾಳಿ ಕಟ್ಸಿ ಇನ್ನು ನೀವಿಬ್ರು ಗಂಡ ಹೆಂಡತಿ ಅಂದ್ರು. ಆದ್ರೆ ರಾಜೇಂದ್ರ ಚೋಪ್ರಾ ಅಷ್ಟಕ್ಕೆ ಸುಮ್ಮನಾಗದೆ ಮದುವೆಯ ರಿಜಿಸ್ಟ್ರೇಷನ್ ಮಾಡಿಸ್ದ. ರಾಜಸ್ಥಾನಿ ಶೈಲಿಯಲ್ಲಿ ಕರಾರು ಪತ್ರಗಳನ್ನ ಇಟ್ಟು ಅದರ ಮೇಲೆ ಇಬ್ಬರದು ದಸ್ತಖತ್ ತಗೊಂಡು ಫೋಟೋ ಇಟ್ಟು ಸಿಕ್ಕ ಹೊಡೆದ ಮೇಲೆ ಹೊಸ ಜೋಡಿ ಟ್ರೇನ್ ಹತ್ತಿತ್ತು. ಆವತ್ತು ಚೋಪ್ರಾನ ಜೊತೆ ಅಮಾಯಕಳಂತೆ ಹೋದವಳಿಗೆ
ಹಿಂಗೆ ರಾಜಸ್ಥಾನದ ಕಡೆ ಹೋಗೋದು ಹೊಸದೇನೂ ಅಲ್ಲ. ಈ ಮದುವೆ, ಗಂಡ, ಅದರಾಚೆಗಿನ ಸಂಬಂಧ ಇದ್ಯಾವುದೂ ಆಕೆಗೆ ಗೊತ್ತಿಲ್ದಿರೋದಲ್ಲ. ಅಷ್ಟಕ್ಕೂ ಜಯಶ್ರೀಯಾಗಿ ಮದುವೆಯಾದವಳ ಅಸಲಿ ಹೆಸರು ಕೂಡ ಅದಲ್ಲ. ಇವಳು ಮಾಡರ್ನ್ ಮಹಾಸತಿ ಅನ್ನೋದು ಚೋಪ್ರಾಗೆ ಮಾತ್ರ ಗೊತ್ತಿರಲಿಲ್ಲ. ಈತ ಮದುವೆ ಮಾಡಿಕೊಂಡ ಖುಷಿಗೆ ಮನೆಯಲ್ಲಿ ಮಜಬೂತಾದ ಪಾರ್ಟಿ ರೆಡಿ ಮಾಡಿದ್ದ. ಮದುವೆ ರಿಸೆಪ್ಷನ್ಗೆ ಗಣ್ಯಾತಿ ಗಣ್ಯರು ಬಂದಿದ್ರಂತೆ. 1,40,000 रुपये तो कैश दिया, 5.5 लाख रुपया रिसेप्शन का मैंने खर्चा किया। उस रिसेप्शन के अंदर सीएम भी थे, एमएलए भी थे, कलेक्टर भी थे, एसपी डीएसपी सब थे मेरे रिसेप्शन के अंदर। मेरी तो इज्जत गई और क्या पता कितने लोगों के आगे जाने की वजह से मैंने एक कदम आगे बढ़ाया। हाँ सर, सीएम का नाम क्या है? अशोक गहलोत, राजस्थान मुख्यमंत्री। वो भी आए थे शादी को? वो भी आए थे, लेकिन उनका मेरे पास अटैच्ड फोटो नहीं है इसके लिए। अच्छा, और कौन सा आपको नाम बताओगे? नीरज के पवन कलेक्टर, हाँ, बस ये 2 थे। सेकंड नंबर एमएलए ज्ञानजी पारक। ಪೊಲೀಸ್ ಅಧಿಕಾರಿಗಳಿಂದ ಹಿಡಿದು ಮಂತ್ರಿ ಮಹೋದಯರ ತನಕ ಎಲ್ಲರ ಆಶೀರ್ವಾದ ಪಡೆದ ಹುಡುಗಿ ಹಳೆದೆಲ್ಲವನ್ನು ಮರೆತು ಈ ಫಾರ್ಮಾಸ್ಯೂಟಿಕಲ್ ಡಿಸ್ಟ್ರಿಬ್ಯೂಟರ್ ರಾಜೇಂದ್ರ ಚೋಪ್ರಾ ಜೊತೆ ಸಂಸಾರ ಮಾಡಿಬಿಟ್ಟಿದ್ರು ತುಂಬಾ ಸುಖವಾಗಿರ್ತಿದ್ಲೇನೋ. ಆ ಯೋಚನೆ ಈಕೆಗೂ ಬಂದಿರಬಹುದು. ಹಾಗಾಗಿ ಮದುವೆಯಾಗಿ 1-2 ತಿಂಗಳು ಸಂಸಾರ ಮಾಡ್ಕೊಂಡಿದ್ಲು. ಆದ್ರೆ ನಂತರ ಈಕೆಗೆ ಯಾರೋ ಒಬ್ಬನ ಜೊತೆ ಈ ಯವ್ವನ ಕಳೆದು ಹೋಗಬಾರ್ದು, ಅದಿರೋವಷ್ಟು ದಿನ ಬಿಸ್ನೆಸ್ ಮಾಡಿ ಒಳ್ಳೆ ಕಮಾಯಿ ಮಾಡಿಕೊಳ್ಳಬೇಕು ಅನ್ನೋ ಯೋಚನೆ ಬಂದುಬಿಟ್ಟಿದೆ. ಮದುವೆಯ ಒಡವೆ, ವಸ್ತ್ರ ಮತ್ತು ದುಡ್ಡಿನ ಸಮೇತ ಮನೆ ಬಿಟ್ಟವಳ ಈಕೆಯ ಅಸಲಿ ಎತ್ತು ರಾಜೇಂದ್ರ ಚೋಪ್ರಾಗೆ ಗೊತ್ತಾದದ್ದು ಪೊಲೀಸ್ ಸ್ಟೇಷನ್ನಲ್ಲಿ. ಇವರ ಡಿಕ್ಷನರಿಯಲ್ಲಿ ಸಂಬಂಧಗಳಿಗೆ ಯಾವ ಅರ್ಥನೂ ಇಲ್ಲ ನೋಡಿ. ಅಲ್ಲಿ ಮಾತಾಡೋದು ಬರೀ ರೊಕ್ಕ. ಆ ರೊಕ್ಕ ಕೊಟ್ಟು ಹೆಂಡತಿನ ಖರೀದಿಸಬಹುದು ಅಂತ ಆ ಪುಣ್ಯಾತ್ಮ ಅಂದ್ಕೊಂಡಿದ್ದ. ಅಂಥವ್ರಿಗಾಗೆ ಸದಾ ಕಾದು ಕೂರೋ ಕಳ್ಳದಂಧೆಯ ಹೆಂಗಸು ಸರಿಯಾಗೆ ಯಾಮಾರಿಸ್ಬಿಟ್ಟಿದ್ಲು. ಪೊಲೀಸರಿಗೂ ಒಂದು ಹಂತಕ್ಕೆ ನಿಜ ಏನು ಅನ್ನೋದು ಸ್ಪಷ್ಟವಾಗಿರಲಿಲ್ಲ. ಆದರೆ ನಂತರ ಹೊರ ಬಂದಿದ್ದೇ ಆಘಾತಕಾರಿ ಸತ್ಯ. ಆ ಹುಡುಗಿ ಜಯಶ್ರೀ ಮತ್ತವಳ ಕಡೆಯವರು ಆಡೋ ಪರಿ ಹೇಗಿರುತ್ತೆ ತೋರಿಸ್ತೀವಿ ಒಂದು ಸಣ್ಣ ಬ್ರೇಕ್ನ ನಂತರ.